ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ನಡೆದಿದೆ. ಈ ವೇಳೆ ಪ್ರಶ್ನೆಗಳು ಟೂ ಮಚ್ ಆಯ್ತು, ಸಿಂಪಲ್ ಆಗಿ ಇರಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 60 ಪ್ರಶ್ನೆಗಳನ್ನ ನೋಡಿ ತುಂಬಾ ಜಾಸ್ತಿ ಆಯ್ತು ಅಂತ ಡಿಕೆಶಿ ಹೇಳಿದ್ದಾರೆ. ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರಿಸುವ ತಾಳ್ಮೆ ಇರಲ್ಲ ಅಂತ ಡಿಕೆಶಿ ಹೇಳಿದ್ರು. ಸಮೀಕ್ಷೆಯ ಪ್ರಶ್ನೆಗಳು ಸಿಂಪಲ್ ಆಗಿರಬೇಕು. ಜಾತಿ ಗಣತಿದಾರರ ಪ್ರಶ್ನೆಗಳನ್ನ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟ್ಟಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಇವತ್ತು ಜಾತಿ ಜನಗಣತಿ ಸಮೀಕ್ಷೆ ನಡೆಸಲಾಗಿದೆ. ಈ ವೇಳೆ ಪ್ರಶ್ನೆಗಳು ಟೂ ಮಚ್ ಆಯ್ತು, ಸಿಂಪಲ್ ಆಗಿರಬೇಕು ಅಂತ ಡಿಕೆಶಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಇವತ್ತು ಜಾತಿ ಗಣತಿ ನಡೆದಿದೆ. ಈ ವೇಳೆ ಪ್ರಶ್ನೆಗಳು ಟೂ ಮಚ್ ಆಯ್ತು, ಸಿಂಪಲ್ ಆಗಿರಬೇಕು ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ವೇಳೆ ಗಣತಿದಾರರ ಪ್ರಶ್ನೆಗಳಿಗೆ ಡಿಕೆಶಿ ಉತ್ತರಿಸಿದ್ದಾರೆ. ಸರ್ಕಾರದಿಂದ ನನಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ, ನಾನು ಮೀಸಲಾತಿ ಸೌಲಭ್ಯ ಪಡೆದಿಲ್ಲ ಅಂತ ಗಣತಿದಾರರಿಗೆ ಡಿಕೆಶಿ ಉತ್ತರ ಕೊಟ್ಟಿದ್ದಾರೆ. ಆದಾಯ ಎಷ್ಟು ಎಂಬ ಪ್ರಶ್ನೆಗೆ ದೊಡ್ಡ ಸ್ಲ್ಯಾಬ್ ಹಾಕಿ ಅಂತ ಡಿಕೆಶಿ ತಮಾಷೆ ಮಾಡಿದ್ದಾರೆ. ರಾಜಕೀಯ ಪ್ರಾತಿನಿಧ್ಯ ಏನು ಅನ್ನೋ ಪ್ರಶ್ನೆಗೆ ಮಂತ್ರಿ ಅಂತ ಹಾಕಿ ಅಂತ ಡಿಕೆಶಿ ಹೇಳಿದ್ರು. ಆದ್ರೆ ಮಂತ್ರಿ ಅಂತ ಹಾಕುವ ಅವಕಾಶ ಇಲ್ಲ ಅಂತ ಡಿಕೆಶಿಗೆ ಗಣತಿದಾರರು ತಿಳಿಸಿದ್ದಾರೆ. ಹೀಗಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಡಿಕೆಶಿ ಬರೆಸಿದ್ದಾರೆ. ಇನ್ನು ಚಿನ್ನಾಭರಣಗಳು ಇವೆಯಾ ಎಂಬ ಪ್ರಶ್ನೆಗೆ ಡಿಕೆಶಿ ಸಿಟ್ಟಾಗಿದ್ದಾರೆ. ಪರ್ಸನಲ್ ಡೀಟೇಲ್ಸ್ಗೆ ಹೋಗಬಾರ್ದು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಂಘದಲ್ಲಿ ಪ್ರೆಸಿಡೆಂಟ್ ಮೆಂಬರ್ ಇದಿರಲ್ಲ ಸರ್, ನಿಗಮ ಮಂಡಳಿಗಳಲ್ಲಿ ತಮ್ಮ ಸದಸ್ಯತ್ವ ಸರ್ ಪ್ರೆಸೆಂಟ್ ಗ್ರಾಮ ಸರ್ ದೊಡ್ಡ ಹಾಲಹಳ್ಳಿ. ನೀವೆಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಾಯಿ ಸಪ್ರೇಟ್ಲಿ ಅವ್ರ ಊರಲ್ಲಿದ್ದಾರೆ. ನನ್ನ ಮಕ್ಕಳು ಇಬ್ಬರು ಇಲ್ಲಿದ್ದಾರೆ, ಅವರು ಸಪ್ರೇಟ್ ಇದ್ದಾರೆ. ನನ್ನ ಮಗಳು ಬೇರೆ ಕಡೆ ಇದ್ದಾರೆ. ನಾನು ನನ್ನ ಹೆಂಡತಿ ಇದ್ದೀವಿ. ಆ ನಂಬರ್ ಇದರಲ್ಲಿ ಜನಸಂಖ್ಯೆ ಇಂಪಾರ್ಟೆಂಟ್. ಸಂಘದಲ್ಲಿ ಪ್ರೆಸಿಡೆಂಟ್ ಮೆಂಬರ್ ಇದಿರಲ್ಲ ಸರ್, ನಿಗಮ ಮಂಡಳಿಗಳಲ್ಲಿ ತಮ್ಮ ಸದಸ್ಯತ್ವ ಸರ್ ಪ್ರೆಸೆಂಟ್ ಬೆಂಗಳೂರು ದಕ್ಷಿಣ ಗ್ರಾಮ ಸರ್ ದೊಡ್ಡ ಹಾಲಹಳ್ಳಿ. ನೀವೆಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇಂಪಾರ್ಟೆಂಟ್. ತಾಯಿ ತಾಯಿ ಸಪ್ರೇಟ್ಲಿ ಅವ್ರ ಊರಲ್ಲಿದ್ದಾರೆ. ನನ್ನ ಮಕ್ಕಳು ಇಬ್ಬರು ಇಲ್ಲಿದ್ದಾರೆ, ಅವರು ಸಪ್ರೇಟ್ ಇದ್ದಾರೆ. ನನ್ನ ಮಗಳು ಬೇರೆ ಕಡೆ ಇದ್ದಾರೆ. ನಾನು ನನ್ನ ಹೆಂಡತಿ ಇದ್ದೀವಿ. ಆ ನಂಬರ್ ಇದರಲ್ಲಿ ಜನಸಂಖ್ಯೆ ಇಂಪಾರ್ಟೆಂಟ್. ಸಂಘದಲ್ಲಿ ಪ್ರೆಸಿಡೆಂಟ್ ಮೆಂಬರ್ ಇದಿರಲ್ಲ ಸರ್. ಇನ್ನು ನಿಮ್ಮ ಬಳಿ ಚಿನ್ನಾಭರಣಗಳಿವೆಯಾ ಎಂಬ ಪ್ರಶ್ನೆಗೆ ಡಿಸಿಎಂ ಡಿಕೆಶಿ ಸಿಟ್ಟಾಗಿದ್ದಾರೆ. ಪರ್ಸನಲ್ ಡೀಟೇಲ್ಸ್ಗೆ ಹೋಗಬಾರ್ದು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕೋರ್ಟ್ ವ್ಯಾಜ್ಯ ಇದೆಯಾ ಅನ್ನೋ ಪ್ರಶ್ನೆಗೆ ಬೇಕಾದಷ್ಟಿದೆ ಅಂತ ಡಿಕೆಶಿ ಉತ್ತರಿಸಿದ್ದಾರೆ. 2 ದಿನ ತಡವಾದ್ರೂ ಪರವಾಗಿಲ್ಲ, ಜನರಿಗೆ ಗಾಬರಿ ಮಾಡಬೇಡಿ, ಸಮಾಧಾನದಿಂದ ಮಾಹಿತಿ ತೆಗೆದುಕೊಳ್ಳಿ, ಈ ಎಲ್ಲಾ ಡೀಟೇಲ್ಸ್ ಪ್ರಯೋಜನ ಇಲ್ಲ, ಜನಸಂಖ್ಯೆ ಶೈಕ್ಷಣಿಕ ವಿವರ ಮೊದಲು ಕೇಳಬೇಕು ಅಂತ ಡಿಸಿಎಂ ಡಿಕೆಶಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ದಿನಕ್ಕೆ 20 ಮನೆ ಸಮೀಕ್ಷೆ ಮಾಡಲು ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಗಣತಿದಾರರು ಹೇಳಿದ್ದಾರೆ. ನನ್ನ ಮನೆಯಲ್ಲೇ 1 ಗಂಟೆ ಕೂತ್ಕೊಂಡ್ರಲ್ಲಯ್ಯ ಅಂತ ಡಿಕೆಶಿ ತಮಾಷೆ ಮಾಡಿದ್ದಾರೆ.
ಕುರಿ ಕೋಳಿ ಟ್ರ್ಯಾಕ್ಟರ್ ಕೇಸ್ ಕಾಯಿಲೆ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕಾ ಅಂತ ಗಣತಿದಾರರನ್ನ ಡಿಸಿಎಂ ಪ್ರಶ್ನಿಸಿದ್ದಾರೆ. ನಮಗೇನೆ ತಾಳ್ಮೆ ಇರಲ್ಲ, ಜನ ಎಲ್ಲಿ ಮಾಹಿತಿ ಕೊಡ್ತಾರೆ, ನಡೀರಿ ಅಂತಾರೆ. ಸಿಂಪಲ್ ಆಗಿ ಸಮೀಕ್ಷೆ ಮಾಡಿ, ಆರ್ಥಿಕ ಸಾಮಾಜಿಕ ಮಾಹಿತಿ ಸಾಕು. ಸಮೀಕ್ಷೆ ಮಾಡಲು ಬಂದ ಗಣತಿದಾರರಿಗೆ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟರು. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ನು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ನಮ್ಮೂರಲ್ಲಿ ಅದು ಬೇರೆ ವಿಚಾರ. ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ತಗೊಂತಾ ಇದೆ. ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ನಿಗದಿತವಾಗಿ ಸಮಸ್ಯೆಗಳು ಇರಲಿ, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅದು ನಾನು ಸಾರ್ವಜನಿಕರಿಗೆ ಹೇಳೋದು, ಸಾರ್ವಜನಿಕರಿಗೆ, ಸಮಾಜದ ಎಲ್ಲ ಜನರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ. ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ. ಅಲ್ಲೂ ಕೂಡ ರೀತಿಯ ಅವ್ರ ಬ್ಯಾಕ್ಗ್ರೌಂಡ್ ಕೇಳಿ ಈ ಪ್ರಶ್ನೆಗಳ, ಇನ್ನು ಟ್ರ್ಯಾಕ್ಟ್ರು ನೀವು ಜೇನ್ ಸಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ, ಕಾಯಿಲೆ ಬಂದಿದ್ಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ, ನನಗೆ ಪೇಷನ್ಸ್ ಇಲ್ಲ. ರೀತಿಯ ಅವ್ರ ಬ್ಯಾಕ್ಗ್ರೌಂಡ್ ಕೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.